ಪೋಲ್ಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಯಾಕಾಯಿತು? ಇದೇ ಫಲಿತಾಂಶವಾದರೆ ಕಾಂಗ್ರೆಸ್ ಹಿನ್ನಡೆಗೆ ಕಾರಣ ಏನು? ಕಾಂಗ್ರೆಸ್ಸಿಗರ ಅತಿಯಾದ ಆತ್ಮವಿಶ್ವಾಸವೇ ಹಿನ್ನಡೆಗೆ ಕಾರಣನ? ಎಕ್ಸಿಟ್ ಪೋಲ್ನಂತೆ ಫಲಿತಾಂಶ ಬಂದರೆ ಕಾಂಗ್ರೆಸ್ಗೆ ಸತತವಾಗಿ ಮೂರನೆಯ ಸೋಲು ಗ್ಯಾರಂಟಿನ ಆಗಿದ್ದಾಗ ಸೊ ಯಾಕೆ ಹೀಗಾಯಿತು ಅನ್ನುವಂಥದ್ದ ವಿಶ್ಲೇಷಣೆಯನ್ನ ಕೂಡ ನೋಡೋಣ. ಅತಿಯಾದ ವಿಶ್ವಾಸವೇ ಕಾಂಗ್ರೆಸ್ಗೆ ಹಿನ್ನಡೆ ಆಗೋಕ್ಕೆ ಕಾರಣ ಆಗೋಯ್ತಾ ಅಂತ ಅಂದ್ರೆ ಸೊ ಮೂರನೇ ಬಾರಿಗೆ ಒಂದು ಅತಿಯಾದ ಆತ್ಮವಿಶ್ವಾಸವೇ ಹಿನ್ನಡೆಗೆ ಕಾರಣವಾಗಿರೋದು. ಮೂರನೆಯ ಬಾರಿಗೆ ಮೋದಿ ಪ್ರಧಾನಿ ಆಗಲ್ಲ ಅಂತ ರಾಹುಲ್ ಗಾಂಧಿ ಅವರು ಪದೇ ಅದನ್ನ ಹೇಳ್ತಾ ಇದ್ರು ಭಾಷಣದಲ್ಲಿ. ಹೇಳಿಕೆ ನೀಡಿದ ಮೋದಿ ವರ್ಚಸ್ಸಿಗೆ ಸರಿಸಮಾನವಾಗಿ ಪೈಪೋಟಿ ನೀಡಕ್ಕೆ ಆಗಿಲ್ಲ. ಈ ಬಾರಿಯ ಚುನಾವಣೆ ಸೈದ್ಧಾಂತಿಕ ಹೋರಾಟ ಅಂತ ಕಾಂಗ್ರೆಸ್ ಹೇಳಿತ್ತು. ಸೊ ಸೈದ್ಧಾಂತಿಕ ಹೋರಾಟ, ಆದರೆ ಸೈದ್ಧಾಂತಿಕ ಸ್ಪಷ್ಟತೆಯನ್ನ ಎಲ್ಲಿಯೂ ಕೂಡ ತೋರಲಿಲ್ಲ, ಇಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಸೈದ್ಧಾಂತಿಕವಾಗಿರುವಂಥ ಹೋರಾಟ. ಬಿಜೆಪಿಯನ್ನ ಸೋಲಿಸಲು ಮತದಾರರು ನಿರ್ಧರಿಸಿದ್ದಾರೆ ಅಂತ ಕಾಂಗ್ರೆಸ್ ಹೇಳ್ತಾ ಬಂತು, ಬಟ್ ವಾಸ್ತವವನ್ನ ಅರಿಯಲಿಲ್ಲ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆ ಆಗಬಹುದು ಅಂತ ಕಾಂಗ್ರೆಸ್ ಭಾವಿಸ್ತು. ಕಾರಣ ಉತ್ತರ ಪ್ರದೇಶವನ್ನ ಯಾರು ಗದ್ದುಗೆಯನ್ನು ಹಿಡ್ಕೊಳ್ತಾರೋ ಅವರು ದೇಶದ ಗದ್ದುಗೆಯನ್ನು ಹಿಡ್ಕೊಳ್ತಾರೆ ಅಂತ ಕಾರಣ ಅಲ್ಲಿ 80 ಸೀಟ್ಗಳಿರೋದು. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದ್ರಲ್ಲಿ ವಿಫಲವಾಗಿ ಹೋದ್ರು. ಮೋದಿ ಸರ್ಕಾರ ಶ್ರೀಮಂತರು ಉದ್ಯಮಿಗಳ ಪರ ಅಂತ ಕಾಂಗ್ರೆಸ್ ಪದೇ ಅದನ್ನು ಹೇಳ್ತಾ ಹೋಯಿತು. ಜನಸಾಮಾನ್ಯರ ಮನ ಗೆಲ್ಲುವಲ್ಲಿ ಕಾಂಗ್ರೆಸ್ ವಿಫಲವಾಯಿತು. ಹೇಗೆ ಇಲ್ಲಿ 2,000 ರೂಪಾಯಿ ಗ್ಯಾರಂಟಿಗಳು ವರ್ಕೌಟ್ ಆಯಿತು, ಹಾಗೆ 1 ಲಕ್ಷ ರೂಪಾಯಿ ನಾವು ಘೋಷಣೆ ಮಾಡಿದೀವಿ, ಅದು ವರ್ಕೌಟ್ ಆಗುತ್ತೆ ಅನ್ನುವಂಥ ಅತ್ಯಂತ ಆತ್ಮವಿಶ್ವಾಸ ಕಾಂಗ್ರೆಸ್ ಅಲ್ಲಿ ಇದ್ದಿದ್ದು. ಸೊ ಅದು ಆಗಿದೆಯೋ ಇಲ್ವೋ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಹೇಳೋ ರೀತಿಯಲ್ಲಿ ಜೂನ್ 4ನೇ ತಾರೀಕಿಗೆ ಗೊತ್ತಾಗುತ್ತೆ. ಕಾರಣ ಈ ಸಮೀಕ್ಷೆಗಳೆಲ್ಲೂ ಕೂಡ ಸ್ಯಾಂಪಲ್ ಅನ್ನ ತೆಗೆದುಕೊಂಡಿರ್ತಾರೆ, ಸ್ವಲ್ಪ ಮಾತ್ರ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಹೇಳೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ. ಇಂತಹ ಸಮೀಕ್ಷೆಗಳಲ್ಲಿ ತೆಗೆದುಕೊಳ್ಳುವಂಥದ್ದು ಕೆಲವು ಸ್ಯಾಂಪಲ್ಸ್ಗಳನ್ನು ಮಾತ್ರ ತೆಗೆದುಕೊಂಡಿರ್ತಾರೆ. ಪೂರ್ತಿ ಗ್ರೌಂಡ್ ಲೆವೆಲ್ ಇಂದ ಎಲ್ಲಾ ಸಮೀಕ್ಷೆಗಳಲ್ಲಿ ಎಲ್ಲಾ ಜನರನ್ನು ಕೂಡ ಮಾತನಾಡಿಸಿ ಮಾಡಿದ್ದಾರೆ ಅಂತ ಹೇಳೋಕೆ ಕಷ್ಟ ಆಗತ್ತೆ. ಹಾಗಾಗಿ ಅವರಿಗಿರುವಂಥ ಕಾನ್ಫಿಡೆನ್ಸ್ ಗ್ರೌಂಡ್ ಲೆವೆಲ್ ಅಲ್ಲಿ ನಮಗೆ ಜನ ವೋಟ್ ಹಾಕಿರ್ತಾರೆ ಅನ್ನುವಂಥ ವಿಶ್ವಾಸ ಅವರಲ್ಲಿ ಇದೆ, ತಪ್ಪೇನಿಲ್ಲ. ಬಟ್ ಏನ್ ಜಾಸ್ತಿ ಕಾಂಗ್ರೆಸ್ಗೆ ಎಫೆಕ್ಟ್ ಆಗಿದೆ ಎಕ್ಸಿಟ್ ಪೋಲ್ಗಳನ್ನೇ ನೋಡೋದಾದ್ರೆ? ಅರುಣ್, ಒಂದು ಸ್ಪಷ್ಟ, ಎಕ್ಸಿಟ್ ಪೋಲ್ಗಳೆಲ್ಲ ಹೇಳ್ತಾ ಇರುವಂಥದ್ದು ಈ ರೀತಿ ಬರಬಹುದು ಅನ್ನುವಂಥದ್ದು ಫಲಿತಾಂಶ ಅನ್ನುವಂಥದ್ದು. ಅದರ ಪ್ರಕಾರ ಈಗ ಕಾಂಗ್ರೆಸ್ಸು ಅದನ್ನು ಒಪ್ಪಲಿಕ್ಕೆ ಸಿದ್ಧ ಇಲ್ಲ. ಕಾರಣ ಏನು ಅಂದರೆ ತಮಗೆ ಗ್ರೌಂಡ್ ರಿಯಾಲಿಟಿ ಬೇರೆ ಇದೆ ಮತ್ತು ಇದು ಕೆಲವೇ ಸ್ಯಾಂಪಲ್ಗಳನ್ನ ತೆಗೆದುಕೊಂಡಿರೋದ್ರಿಂದ ನಾವು ಇದನ್ನು ಒಪ್ಪಲ್ಲ ಅನ್ನುವಂಥದ್ದು ಕೂಡ ಅವರ ವಾದ. ಅವರ ದೃಷ್ಟಿಯಲ್ಲಿ ಆ ವಾದವು ಸರಿಯೇ. ಯಾಕಂದರೆ ಇಡೀ ಎಲ್ಲ ವೋಟ್ ಹಾಕಿದ ಎಷ್ಟು ಕೋಟಿ ಜನ ವೋಟ್ ಹಾಕಿದ್ರು ಅವರೆಲ್ಲರ ಅಭಿಪ್ರಾಯ ಇದಲ್ಲ ಆಗಿರಲ್ಲ. ಆದರೆ ಕಾಂಗ್ರೆಸ್ಗೆ ಇದೇ ಫಲಿತಾಂಶ ಏನಾದರೂ ಬಂದರೆ ಕಾಂಗ್ರೆಸ್ ಮತ್ತೊಮ್ಮೆ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗುತ್ತೆ, ಎಲ್ಲಿ ನಾವು ಎಡವಿದ್ದೀವಿ ಅನ್ನುವಂಥದ್ದು. ಅಥವಾ ಎಕ್ಸಿಟ್ ಪೋಲ್ಗಳೇ ತಲೆಗಳಾಗುವಂಥ ರೀತಿಯ ಫಲಿತಾಂಶ ಬಂದು ಕಾಂಗ್ರೆಸ್ ಗೆದ್ದರೆ ಕಾಂಗ್ರೆಸ್ ಅವಾಗ ಸಹಜವಾಗಿ ಹೇಳುತ್ತೆ ಎಕ್ಸಿಟ್ ಪೋಲನ್ನು ನಾವು ನಂಬಿರಲಿಲ್ಲ, ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ ಅಂತ. ಎಕ್ಸಿಟ್ ಪೋಲ್ಗಳ ಪ್ರಕಾರನೇ ಅಂಕಿ ಸಂಖ್ಯೆ ಬರೋದಾದರೆ ಕಾಂಗ್ರೆಸ್ಗೆ ಅತಿಯಾದ ಆತ್ಮವಿಶ್ವಾಸಗಳು ಮುಳುವಾಯ್ತಾ, ಅಥವಾ ಮೋದಿಯವ್ರನ್ನ ಡಿಫೆಂಡ್ ಮಾಡೋದ್ರಲ್ಲಿ ಸಹ ಕಾಂಗ್ರೆಸ್ ಎಡುತ್ತಾ, ಅಥವಾ ಕಾಂಗ್ರೆಸ್ ಮಾಡಿಕೊಂಡ ಇನ್ನೊಂದು ವಿವಾದ ಸಂಪನ್ಮೂಲಗಳ ಸಮಾನ ಹಂಚಿಕೆಯ ವಿಚಾರವೂ ಸೇರಿದಂತೆ ಒಂದಷ್ಟು ಕಾಂಟ್ರವರ್ಸಿಗಳೇನಾಯಿತು, ಅದಕ್ಕೆ ಏನಾದರೂ ಜನ ತಿರುಗಿ ಬಿದ್ರಾ, ಹೀಗೆ ಸಾಕಷ್ಟು ವಿಮರ್ಶೆಗಳು ಶುರುವಾಗ್ತವೆ. ಕಾಂಗ್ರೆಸ್ ಏನಾದರೂ ಈ ಅಂಕಿ ಸಂಖ್ಯೆಯನ್ನು ಪಡೆದು ಸೋತ್ರೆ, ಅದರಿಂದ ಈ ಅಂಕಿ ಸಂಖ್ಯೆಯನ್ನು ಕಾಂಗ್ರೆಸ್ ನಂಬಕ್ಕೆ ಸಿದ್ಧ ಇಲ್ಲದರಿಂದ ಸದ್ಯಕ್ಕೆ ಕಾಂಗ್ರೆಸ್ನ ನಿಲುವೇನು ಅನ್ನೋದು ಕೂಡ ಈಗ ಹೇಳೋದು ಕಷ್ಟ. ಆದರೆ ಫಲಿತಾಂಶ ಬಂದ ನಂತರ ಇದೇ ಫಲಿತಾಂಶವಾಗಿದ್ದರೆ ಆಗ ಕಾಂಗ್ರೆಸ್ ಏನು ಹೇಳುತ್ತೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.